ತಿಳಿದು ದಿಟ್ಟತನದಿಂದ ಮರ್ತ ಲೋಕವನ್ನು ಸಂಚರಿಸಿ ಹೌದು ಹೌದು ದುಷ್ಟರನ್ನು ಸಂವರಿಸಿ ಶಿಷ್ಟರನ್ನು ಪರಿಪಾಲಿಸಿ ಹೌದು ಹೌದ್ರಿಪ್ಪ ಹಾಲು ಮತ್ತಕ್ಕೆ ಮೂಲ ಗುರು ಜಗದಾದಿ ಜಗದ್ಗುರು ಅನಿಸಿ ಅನ್ನಸಿ ಆದಿಗುರು ರೇವಣ ಸಿದ್ದೇಶ್ವರನನ್ನ ಏನ್ ಮಾಡ್ಬೇಕಂತೀರವ ನನ್ನ ಹೃದಯ ಮಂದಿರದಲ್ಲಿಟ್ಟು ಭಕ್ತಿಪೂರ್ವಕವಾಗಿ ಪೂಜಿಸುತ್ತಾ ಹೌದು ಹೌದ್ರಿಪ್ಪ ರೇವಣ ಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂಥ ಅವ್ರು ಯಾರಿಪ್ಪ ಶಿವನ ಸ್ವರೂಪಿ ಶರಣೆ ಸೂರಮದೇವ ಸುತ್ತ ಬರಮದೇವರ ಪುತ್ರ ಕಳವಿ ನಾರಾಯಣಗೌಡನ ಅಳಿಯ ಕನ್ಯಕಾಮರತಿಯ ಹಿರಿಯನಾಗಿರ್ತಕ್ಕಂಥ ಹೌದು ಹೌದು ದಂಗೆಕೋರರ ಗಂಡ ಮೇಡಿಕಾರರ ಮಿಂಡ ಮೆಂಡ ಮೆಂಡ ಉರಿ ಮಾರಿ ದೇವರು ಉಗ್ರಗಣ್ಯನ ದೇವರು ಹರಿಯುವ ಹಾವಿನ ಗಂಡ ಉರಿಯುವ ಕಿಚ್ಚನ ಗಂಡನಾಗಿರ್ತಕ್ಕಂಥ ನನ್ನಪ್ಪ ಯಾರವ ನನ್ನಪ್ಪ ಅಲ್ಲದ ಗುಣ ದೇವರ ಸ್ವಾಮಿಘಾತಕ ದೇವರ ಜೀವಕ್ಕೂ ಮುನಿ ದೇವರ ಗಾಂಜಿ ಕೋನ ದೇವರ ಗಾರುಡಿಗೆ ದೇವರ ಎಣಿಸಿಕೊಂಡಿರ್ತಕ್ಕಂಥ ಹೌದು ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಶಿರಾಡೋಣ ಮಟ್ಟದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಶಿರಾಡೋಣ ಸಿದ್ದನ ಪಾದಕ್ಕೂ ಕೂಡ ಭಕ್ತಿಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಹೌದು ಹೌದ್ರಿಪ್ಪ ಶಿರಾಡೋಣ ಸಿದ್ದನ ಶಿಷ್ಯನಾಗಿರ್ತಕ್ಕಂಥ ತಂದೆ ತುಕ್ಕಪರಾಯ ತಾಯಿ ಅಮೃತಬಾಯಿಯ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಹುಟ್ಟಿ ಬಂದು ಬಾರಾಮತ್ತಿಗೆ ಬಂಟ ಹೊಲಜಂತಿಗೆ ಹುಲಿ ಅನಿಸಿ ಹುಲಿ ಹುಲಿ ಅನ್ನಸಿ ಅಂಗೈಗೆ 500 ಮುಂಗೈಗೆ 300 ಮಂಡಿಗೆ 1000 ಲಿಂಗವನ್ನ ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನು ಮಾಡಿರ್ತಕ್ಕಂಥ ನನ್ನಪ್ಪ ಯಾರವ ನನ್ನಪ್ಪ ಮಾನವರಲ್ಲಿ ಮನೆಗೇನೆ ದೇವತೆಯರಲ್ಲಿ ದೇವಗೇನೆ ಹೌದು ಹೌದು ಶಿವನಲ್ಲಿ ಶಿವಗೇನೆ ಎನಿಸಿಕೊಂಡಿರ್ತಕ್ಕಂಥ ಸಾಕ್ಷಾತ್ ಶಿವ ಪಾರ್ವತಿಯರನ್ನ ಧರಣಿಗಳಿಸಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಇಂಥ ಕಟ್ಟ ಕಲಿಯುಗದಲ್ಲಿ ಕಲ್ಲಿನ ಗುಡಿ ಕಟ್ಟಿಕೊಂಡು ಬಂಗಾರದ ಕಳಸವನ್ನು ಇಟ್ಟುಕೊಂಡು ಹೌದು ಹೌದು ಸೊಲ್ಲಾಪುರ ಜಿಲ್ಲೆಯ ಮಂಗಲವಿಡ ತಾಲೂಕಿನ ಹುಲಜಂತಿಯ ಗ್ರಾಮದ ಬಬ್ಬುಲಿ ಬಣದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಮುತ್ಯ ಮಾಳಿಂಗರಾಯನ ಪಾದವನ್ನು ಕೂಡ ನನ್ನ ತಲೆ ಮೇಲಿಟ್ಟುಕೊಂಡು ಹೌದು ಹೌದ್ರಿಪ್ಪ ಅದೇ ರೀತಿಯಾಗಿ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಅವ್ರು ಯಾರಿಪ್ಪ ಸೊಲ್ಲಾಪುರ ಜಿಲ್ಲೆಯ ಮಂಗಲವಿಡ ತಾಲೂಕಿನ ಹುಲಜಂತಿಯ ಶಾಖಾ ಮಟ್ಟವಾಗಿರ್ತಕ್ಕಂಥ ನಮ್ಮದು ಯಾವಾದ್ರಿಪ್ಪ ನೂತನ ಯರಗಟ್ಟಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗುಳಿಹಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಯಾರವ ನನ್ನಪ್ಪ ಮುತ್ಯ ಮಾಳಿಂಗರಾಯನನ್ನು ಸಂಧಿಗೆ ವಂದಿಸುತ್ತ ಹೌದು ಹೌದು ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರಣಕರ್ತರಣಿಸಿಕೊಂಡಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಟ ತಾಲೂಕಿನ ಹೌದು ಹೌದು ನಾಗನಸೂರ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನವ್ವ ಯಾರವ ನನ್ನವ್ವ ಜಗಜ್ಜನನಿ ಜಗನ್ಮಾತೆ ಲಕ್ಷ್ಮೀ ದೇವಿಯ ಪಾದಕ್ಕೂ ಕೂಡ ಭಕ್ತಿಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಹೌದು ಹೌದ್ರಿಪ್ಪ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂಥ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಜಟ ಮಟ್ಟದವರಿಗೂ ಏನು ಮಾಡ್ಬೇಕಂತೀಯವ ಅವರಿವರನ್ನದ ಎಲ್ಲರಿಗೂ ಕೂಡ ಮುಗುಳ್ಯಾಳ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯ ನಮನಗಳನ್ನ ಹೇಳಿ 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 ನಮ್ಮ ಸರ್ಜೋಡಿ ಹಾಡ್ತಕ್ಕಂಥ ಕಲಾವಿದರ ಸಂಘ ಯಾವುದು ಯಾವಾದ್ರಿಪ್ಪ ಕಲಾವಿದರ ಸಂಘ ಜೇವರಿಗೆ ತಾಲೂಕಿನ ಯಡ್ರಾವಿ ತಾಲೂಕಿನ ಮುರಗಾನೂರು ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಮೇಲಾಗಿ ನಮ್ಮ ಅಣ್ಣನ ಸಂಘಕ್ಕೂ ಕೂಡ ಎಲ್ಲರಿಗೂ ಕೂಡ ಮುಗುಳ್ಯಾಳ ಸಂಘದ ವತಿಯಿಂದ ಅವರಿವರನ್ನದೇ ಭಕ್ತಿಯ ನಮನಗಳನ್ನು ಹೇಳಿ ನಾವೊಂದು ಮಾತು ನಿಮಗೆ ಹೇಳ್ತೀನಿ ನಿಮ್ಮ ಅಣ್ಣ ಕುರ್ಚಿ ಮೇಲೆ ಕೂತಂತ ತಂಗಿ ನೀವು ಹೀಗೆ ಸಾಯ್ಬೇಡ್ರಿ ಹಿಂಗ ಯಾಕೋ ಕೂತಂತ ತಾಯಿ ತಂದೆ ಕೂತಾರ ಅಣ್ಣತಮ್ಮರು ಕೂತಾರ ಪಟಕದ ಕಾಗಗಳು ಕೂತಾರ ಹೌದು 10 ಹಂಡು ಮಂಗಳಾರತಿ 5 ಗಂಟೆ ಆಗುತ್ತಾರ ತಿರ್ಗಾಡಿ ಕಾಲ್ ಬಿಡ್ರಿ ಕರೆ ಅವ್ರ ಏನ್ ಕುರ್ಚಿ ಮ್ಯಾಗ ಕೂತಾರ ನಿಮ್ಮ ಅಣ್ಣಾರು ಒಟ್ಟ ನಮಸ್ಕಾರ ಮಾಡಬೇಡ್ರಿ ಅವ್ರಿಗೆ ಹೆಂಗಂದಿ ಇವ್ರಿಗೆ ಕೂತಾರ ನೋಡ್ರಿ ಬಟ್ಲು ಹೊಡಿಯ ನೀ ಇವಂಗೂ ಒಟ್ಟ ನಮಸ್ಕಾರ ಮಾಡಬೇಡ್ರಿ ಇರ್ಲಿತ್ತಮ್ಮ ಹೇಳವ ನೀ ಅಣ್ಣ ತಮ್ಮರಾಗಿ ನೀವು ಹೆಂಗಾರ ಮಾಡ್ರಿ ಬೇಕಾರ ಬಿಡ್ರಿ ಅದು ನಿಮಗ್ ಬಿಟ್ಟು ವಿಷಯ ಕೆಟ್ಟ ವೈರಿ ರೀ ಅಣ್ಣ ತಮ್ಮರಟ್ಟು ವೈರಿ ಯಾರು ಅಲ್ಲ ಹೌದನ ಚೂಜಿ ಮುರಿದು ಪಾಲ ತೋತ ನಿಮ್ಮ ಅಣ್ಣ ಕೂತ ನೋಡ್ರಿ ಕುರ್ಚಿ ಮೇಲೆ ಆ ವೈರಿ ತಿಳ್ಕೊಂಡನೆ 2 ಮೇಳಗಳನ್ನ ಕುಡಿಸ್ಯಾರ ಹೆಂಗ ಕುಡಿಸ್ಯಾರ ಮಾತಿಗೆ ವೈರಿ ಹಾಸು ನೀರಿಗೆ ವೈರಿ ಇನ್ನೊಂದ್ಸಲ ಹೇಳುವ ಮಾತಿಗೆ ವೈರಿ ಹಾಸು ನೀರಿಗೆ ವೈರಿ ಅಜ್ಞಾನಿ ಜನರಿಗೆ ಗುರು ವಾಕ್ಯವೇ ವೈರಿ ಮುರುಗಾನೂರ ಮ್ಯಾಲಕ್ಕ ಮುಗುಳ್ಯಾಳ ಮ್ಯಾಲ ವೈರಿ ತಿಳ್ಕೊಂಡು ಕುಡ್ಸಾರ ಅವರು ವೈರಿ ವೈರಿ ಕುಡಿ ಎಲ್ಲ ಡೈರಿ ಹೋಗಿರತ್ನ ಇಲ್ಲಿ ಹಿಂಗಂದಿ ಯಾಕಪ್ಪ ಬಾಳ ವಿಚಾರ ಮಾಡಿ ಕುಡ್ಸ್ಯಾರ ಬಾಳ ವಿಚಾರ ಮಾಡಿ ಕೂಡ್ಸಿಲ್ಲವ ನಿಮ್ ಹೆಣಕ್ಕ 10-18 ಸಾವಿರ ರೂಪಾಯಿ ನಿಮ್ ಹೆಣ ಚೆನ್ನ ಮಾಡಿ ಕೂಡ್ಸ್ಯಾರ ಎಲ್ಲಿ ಬಿಡು ಮುಂದೆ ಹಾಡವ್ರ ಹೆಣಕ್ಕ ನಾನು ಏನು ಪುಗ್ಸೆಟ್ಟಿ ಬಂದಿಲ್ಲ ನೀನು ಏನು ಪುಗ್ಸೆಟ್ಟಿ ಅವ್ರು 20,000 ರೂಪಾಯಿ ನಾನು ಹೆಣಕ್ ಬಡದ್ರ ಮುಂಜಾನೆ 1,000 ರೂಪಾಯಿ ನಿನ್ ಹೆಣಕ್ ನಾ ಬಡಿತೀನಿ ಮೊದಲು ತಲೆಯಾಗ ನೆನಪಿರ್ಲಿ ನೀವು ನಮ್ಮ ಹೆಣಕ್ ಬಡಿತೀರಿ ನಾ ಮನ್ಯಾವ ನಿಮ್ ಮಗಳ ಹೆಣಕ್ ನಾ ಬಡಿ
ಹೊಡಿತೀನಿ ಮಾರಿ ಮೇಲೆ ಹಿಂಗಂದಿ ಹಾ ಆ ಅಂಜಿಕೆ ಅದ ನಿಮಗ ನಿನ್ನ ಮಗಳು ಹೊಡೆದು ಬಾಳ ಬಿರ್ಸೈತಲ್ಲವ ಇರ್ಲಿ ಹಾ. ಅದಕ್ಕ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ಬಾಳ ಏನ್ ಮಾತಾಡುದಿಲ್ಲವ ಇವತ್ತು ಹಾಡ್ತಕ್ಕಂತ ಹಾಡಿನಲ್ಲಾಗ್ಲಿ ಮಾತನಾಡ್ತಕ್ಕಂತ ಮಾತಿನಲ್ಲಾಗ್ಲಿ ಬಾರಿಸಾಡ್ತಕ್ಕಂತ ವಾದ್ಯದಲ್ಲಾಗ್ಲಿ ಏನಾದ್ರೂ ಲೋಪದೋಷಗಳಾಗಬಹುದಮ್ಮ ಆಗ್ಬೋದತ್ತಾಕ ಹಾಗೆ ಹಾಲತ್ತವ್ರಿ ಆಗ್ಲಕ್ಕತ್ತವ ಹೌದು ನಾವು ಮಾಡಿರ್ತಕ್ಕಂತ ತಪ್ಪನ್ನು ಬದಿಗಿಟ್ಟು ಒಪ್ಪಣದ ಮಾತ್ರ ಸ್ವೀಕಾರ ಮಾಡ್ತೀನಿ ಅಂತಕ್ಕಂತ ಮಾತನ್ನ ಹೇಳಿ ಹೇಳಿ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ರಿಪ್ಪ ಯಾಕಪ್ಪ ಅನ್ನೋ ಒಂದು ಮಾತು ಹೇಳಿರಿ ನೀವು ಎಲ್ಲರೂ ಕೇಳಿರಿ ಏನ್ ಹೇಳಿದ್ರಿಪ್ಪ ನಿಮ್ಮ ಅಣ್ಣಾಚಿ ಅವರು ತಂಗಿ ಬಂದಾಳ ತಂಗಿ ಬಂದಾಳ 3 ತಿಂಗಳಾಯ್ತು ತಂಗಿ ಮಕ್ಕ ನೋಡಿಲ್ಲ ಏನ ದಪ್ಪ ಆಗ್ಯದೋ ಏನ ಬಡಕ್ ಆಗ್ಯದೋ ಏನ ಮಕ್ಕನು ದಪ್ಪ ಆಗ್ತದನ ಕೋಡಿ ಅವ್ರ ಯಾ ತೆರಿ ಮೇಲೆ ಕೇಳ್ಯಾರ ನಿಮಗ್ ಕೂನಿಲ್ಲ ಅಲ್ಲ ಅವನು ಕೇಳು ಇನ್ನ ದಪ್ಪ ಆಗ್ಯದ ಮೈಯಾಗ ದಪ್ಪ ಆಗ್ಯದ ತಂಗಿ ಮಕ್ಕ ದಪ್ಪ ಆಗ್ಯದ ಕೇಳ್ತಾನೆ ಇಲ್ಲ ಅವ್ರ ಎದಕ್ ಕೇಳ್ಯಾರ ನಿಮಗ್ ಕೂನಿಲ್ಲ ಯಾಕ 3-4 ತಿಂಗಳಾಯ್ತು ಮನೆಗೆ ಎಲ್ಲ ಕಂಬಿದೈತಿ ಮಟ್ಟಲ್ಲ ಅಡಿಕೆ ಸೀಸನ್ ಇಲ್ಲ ಅದಕ್ಕೆ ತಂಗಿ ನೆನ್ಪು ಮಾಡ್ಲತ್ತಾನ ಇಲ್ಲ ತಂಗಿ ದಪ್ಪ ಆಗ್ಯಾಳೋ ಬಡಕ್ ಆಗ್ಯದಾಳೋ ಏನ ಸ್ವರ್ಗ್ಯಾಳೋ ಏನ ಸೊಕ್ಕ್ಯಾಳ ಅಂತೇಳಿ ನೋಡ್ಲಿಕ್ಕೆ ಬಂದೀನಿ ಅಂತ ಹೇಳ್ತಿದ್ದೀನಿ ನನಗೆ ನಾಚಿಕೆ ಬರಬೇಕಾ ಹಂಗ್ಯಾಕತ್ತೀರಿ ಮಂದ್ಯ ನಿಮ್ಮ ಅಣ್ಣಾಗ ಮಂದ್ಯಾಗ ಹಂಗೆ ಇಲ್ಲ ಕೇಳು ಯಾಕೆ ಮಾತಾಡಕ ತಂಗಿ ನಿನ್ನ ಗಂಡನ ಮನೆಗೆ ಮಾಡಿ ಕೊಟ್ಟಿನಿ ಅಂತಂದ್ರ ತಂಗಿ ನೀ ಸ್ವರ್ಗಿದೇವ ಏನು ಸೊಕ್ಕಿದೇವ ಏನು ದಪ್ಪ ಆಗ್ಯದೋ ಏನು ಬಡಕೆ ಅದನ್ನ ಮುಂದೆ ಕೇಳಬೇಕು ಮನೆಯಾಗ ಇಟ್ಕೊಂಡಿದ್ರಿ ಎಲ್ಲ ಕೇಳ್ತಿ ಅಂದ್ರೆ ನೀವು ಅಲ್ಲ ಇನ್ನ ನಿನ್ನ ಮನ್ಯಾಗನೇ ಅದೀನಿ ಮತ್ತೆ ದಪ್ಪ ಆಗ್ಯದೋ ಏನು ಸ್ವರ್ಗಿದೆ ಸೊಕ್ಕಿತ್ತೆ ಮಾತಾಡ್ತಿದ್ರೆ ನಿನಗೆ ಮೊದಲು ನಾಚಿಕೆ ಬರ್ಬೇಕಂತ ಹೇಳಕತ್ತೀನಿ ಕಣ್ಣಿಗೆ ಅರಿವಿ ಕಡುವ ತಿರ್ಗಾಡ್ತೀರಿ ಮನ್ಯಾಗ ನೀವು ದಿನ ಮನೆ ಹಂಗೆ ತಿರುಗಾಡ್ತೀರಿ ತಂಗಿನ ಕಾಣಲ್ಲ ನಿಮ್ಗೆ ಹೋಗ್ಲಿ ಬಿಡ ನನ್ನ ಇಲ್ಲ ಅಲ್ರಿ ಹೋಗ್ಲಿ ಬಿಡತ್ತಂದ್ರ ಇನ್ನ ಇವ್ ಹಂಗ ಹಿಂಗ ಆದ್ರ ಸಜ್ಜು ಕೊಡಲಿ ವ್ಯವಹಾರ ಹೌದಿಲ್ಲ ಅಕ್ಕಲಕೋಟ್ ತಾಲೂಕು ಐತಿದು ಮಾತಾಡ್ರ ಘಾತ್ ಆಗಿರಬಾರದು ತಂಗಿ ಮೊದಲು ಎಲ್ಲಿ ಅದಾಳ ಯಾರ ಮನ್ಯಾಗ ಅದಾಳ ನನ್ನ ಮನ್ಯಾಗ ಅದಾಳ ಅನ್ನೋದು ಮೊದಲು ನಿನಗ ಅರಿವು ಇರ್ಲಿ ಹೌದಾ ಎಲ್ಲ ತಂಗಿನ ಲಗ್ನ ಮಾಡಿ ಕೊಡು ಅವಾಗ ಕೇಳ ತಂಗಿ ಹೆಂಗ ಬಾಳ ಅವಾಗ 3 ತಿಂಗಳು ಬಿಟ್ಟು 6 ತಿಂಗಳಕ್ಕೆ ಬಾ ಯಾವಾಗ ಸ್ವರ್ಗ್ಯಾಳ ಸೊಕ್ಕ್ಯಾಳ ಅವಾಗ ನೋಡಕ ಬಾ ಹೌದಪ್ಪ ಮತ್ತೆ ಹೌದಿಲ್ಲ ಮಾತು ಸುಮ್ಮನೆ 4 ಮಂದಿ ಕೂಗ್ತ ಮಲ್ರೋಗ ಬಂದಾಗ ತೆಗಿತ ನೋಡ್ಬೇಕು ನೀವು ಇಲ್ಲ ಉಳ್ಳಾಗಡ್ಡಿ ಪಳ್ಳಾಗಡ್ಡಿ ರೆಡಿ ಇಡ್ರಿ ನೀವು ಯಾವಾಗ ಇದ್ರು ಯಾಕಂದ್ರ ಅನ್ನಗ ಒಂದ್ ಜಡ್ ಐತ್ರಿ ಯಾವ್ದ್ರಿ ಪೀಡ್ಸ್ ಬರ್ತದ ಯಾವಾಗ ನಾವು ಹಂಗಾರ ಕಡಿಕ್ ಉಳ್ಳಾಗಡ್ಡಿ ಇರ್ಲಿಕ್ಕೆ ಕೆಬ್ಬಣ್ಣಿಡ್ರಿ ಅದು ಕಡಿಸ್ಕಿ ಕೆಬ್ಬಣ ಒಟ್ಟು ನಿಮ್ಮ ತಯಾರಿಯಾಗಿರಿ ಅಂತ ಹೇಳದನ್ನ ಅಷ್ಟೇ ಯಾವಾಗ ದೇವ್ರು ಬರ್ತೈತಿ ಹೇಳ ಬರಲ್ಲ ಅವ್ರ ಅಣ್ಣಾರಿಗೆ ಇರ್ಲಿ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ಅನ್ನ ಮುಂದಿನ ಸಂದಿನಾಗ ಏನು ಮಾತಾಡ್ತಾನ ಮಾತಾಡ್ಲಿ ಎಟ್ಟ ನೋಡ್ರಿ ಬಿಪಿ ಹಂಗೆ ಇರತ್ತ ಕುರ್ಚಿ ಮ್ಯಾಗ ಕೂತ್ ಬಾಸ್ ಹೆಂಗಂದಿ ಅಲ್ಲ ಹೌದು ಮತ್ತ ರಕ್ತ ಇಲ್ಲದಕ್ಕೂ ಸಿಟ್ಟು ಬರುದೇನೆ ಅದು ರಕ್ತ ಇತ್ತಪ್ಪ ಅಂದ್ರೆ ಸಿಟ್ಟು ಬರಂಗಿಲ್ಲ ರಕ್ತ ಮೈಯಾಗ ರಕ್ತ ಇರ್ಲಿಕ್ಕ ಹೌದು ಆ ಸಿಟ್ಟು ಬರುದೇನೆ ಅದಕ್ಕೆ ಬಿಪಿ ಗುಳಿಗೆ ತಗೋತಾನೆ ಮಣ್ಣ ಇರ್ಲಿ ಅದಕ್ಕಾಗಿ ವಿಷ ಇಟ್ಟ ಅನ್ನ ಏನಿಟ್ರು ಅಣ್ಣಗಳು ವಿಷಯ ಒಂದಲ್ಲ ಎರಡಲ್ಲ 3 ವಿಷ ಇಟ್ಟ ಅನ್ನ ಹೌದು ಮೂರು ವಿಷಯದಾಗ ತಂಗಿ ಯಾವ್ದು ಹಿಡಿತಾಳೆ ಹಿಡಿದ ಬಿಟ್ಟಿರ್ತಕ್ಕಂಥ ವಿಷಯ ನನಗಿರ್ಲಿ ಅಂತ ಹೇಳಿದ್ರು ಅವರು ಅಣ್ಣಾಜಿ ಅವ್ರು ಹೇಳಿರು ಹೌದಿಲ್ಲ ಏನು ವಿಷಯ ಇಟ್ರು ತಾಯಿ ಶ್ರೇಷ್ಠ ಏನು ಮಗ ಶ್ರೇಷ್ಠ ಅನ್ನೋದು ಒಂದು ವಿಷಯ ಹೌದು ಸನ್ಯಾಸಿ ಶ್ರೇಷ್ಠ ಏನ ಸಂಸಾರಿ ಶ್ರೇಷ್ಠ ಅನ್ನೋದು 2ನೇ ವಿಷಯ ಹೌದ್ರಿ ದಾನ ಶ್ರೇಷ್ಠ ಏನ ಧರ್ಮ ಶ್ರೇಷ್ಠ ಅನ್ನೋದು 3ನೇ ವಿಷಯ 3 ವಿಷಯ ಇಟ್ಟಾರ ಈ 3 ವಿಷಯದಾಗ ನಮ್ಮ ತಂಗಿ ಯಾವ್ದು ಹಿಡಿತಾಳೆ ಹಿಡಿಲಿ ಅನ್ನುವಂತ ಮಾತನ್ನ ಹೇಳ್ಯಾರ ಅದಕ್ಕ ಇದ್ರಾಗ ನನಗ ಯಾಕಪ್ಪ ಅಂದ್ರೆ ಎಲ್ಲರಿಗೂ ತಿಳಿದ ಮಟ್ಟಿ ಹೇಳ್ಯಾರ ಅವ್ರು ಕಮಿಟಿ ಅವರು ಏನತ್ತೇವ ಬಾಳ ಮಾತಾಡಿಬೇಡ್ರಿ ಸ್ವಲ್ಪ 5 ನಿಮಿಷದ ಒಳಗ ಮಾತು ಮುಗಿದಿರಬೇಕು ಹಾಡಿಕೆ ಹೆಚ್ಚಾಗಿರ್ಬೇಕು ಅಂತೇಳಿ ಮತ್ತು ಇದೇ ಸೌಂಡಿನಾಗ ಅವರು ಹೇಳ್ಯಾರ ಇಲ್ಲಿ ಇದೇ ಕಿವಿ ಮಾತನ್ನು ಕೂಡ ಹೇಳಿ ಬಿಟ್ಟಾರ ಹೌದಿಲ್ಲ ವಿಷಯ ನನಗೆ ಯಾವ್ದಿರ್ಲಿ ಪತ್ರ ನಮಗೆ ಯಾವ್ದ್ರಿಪ್ಪ ತಾಯಿ ಮತ್ತು ಮಗನ ವಿಷಯದೊಳಗ ಹೌದಾ ಮಗನ ಪಾಲ ನನಗಿರ್ಲಿ ತಾಯಿ ಪಾಲ ಅನ್ನಗಿರ್ಲಿ ಹೌದು ಇಲ್ಲಿ ಹಣ್ಣು ನೋಡಿ ವಿಷಯ ಹೌದಿಲ್ಲ ಮಗನ ಪಾಲ ನನಗಿರ್ಲಿ ತಾಯಿ ಪಾಲ ಅನ್ನಗಿರ್ಲಿ ನಿಮ್ಮ ತಾಯಿ ಅನ್ನುವಂತ ಹೆಣ್ಮಗಳಿಗೆ ಹೌದಾ ಆಕೆ ತಾಯಿ ಪಟ್ಟು ಬರಬೇಕಾದ್ರೆ ಹಿಂದ ಮಕ್ಕಳ ಮಗ ಇದ್ದಾಗನೇ ಆಕೆಗೆ ತಾಯಿ ಪಟ್ಟು ಬರ್ತದೆ ಇದು ಮೊದಲ ತಲೆಯಾಗ ನೆನಪಿರಬೇಕು ವಿಷಯ ಹಚ್ಚಿರ ತಳಪಾಯಿ ಹಚ್ಚಿ ಹೋಗ್ಬೇಕು ಹೌದಿಲ್ಲ ತಾಯಿಯನ್ನು ಅದಕ್ಕೆ ಹೇಳ್ತಾರ ಬಾಲಕರಿಲ್ಲದ ಬಾಲ್ಯದ ಯಾತರ ಜನ್ಮ ಬಾಲಕರಿಲ್ಲದ ಬಾಲ್ಯದ ಯಾತರ ಜನ್ಮ ಬಾಡಿಗೆ ಎತ್ತು ದುಡದಂಗ ಬಾಡಿಗೆಯ ಎತ್ತು ದುಡದಂಗ ಬಾಳೆಲೆಯ ಹಾಸ್ಯ ಉಂಡು ಬೇಸಿ ಒಗದಂಗ ಅನ್ನುವಂತ ಜೀವನ ಆ ಹೆಣ್ಮಗಳದಾಗ್ತದ ಗಂಡನಾಗಿರ್ತಕ್ಕಂಥ ಹೆಣ್ಮಗಳಿಗೆ ತಾಯಿ ಪಟ್ಟು ಬರಬೇಕಾರ ಹೊಟ್ಟೆಲೆ ಮಕ್ಕಳಿಗೆ ಜನನ ನೀಡಬೇಕು ಅಂದಾಗ ತಾಯಿ ಪಟ್ಟು ಬರ್ತದ
ಬಂದಾಗ ತಾಯಿ ಅನ್ನುವಂತ ಪದವಿ ಬರ್ತದ. ಅವಾಗ ನೀವು ತಾಯಿಯೇ ದೇವರು ಅನ್ನಿಸ್ಕೋತೀರಿ, ಅನ್ನೋತನ ತಾಯಿ ದೇವರು ಅನ್ನಿಸ್ಕೊಳ್ಳುದಿಲ್ಲ. ಹೌದಾ? ಹೌದಿಲ್ಲ? ಅದಕ್ಕಾಗಿ ತಾಯಿನ ಅಂತಕ್ಕಂಥ ಅಣ್ಣನ ಪಾಲಿಗಿರ್ಲಿ. ಇರ್ಲಿ. ಅದಕ್ಕ ಸೂರಮ್ಮ ದೇವಿಗೆ ಬಂಜಿ ಅಂತೇಳಿ ಓಣ್ಯಾನ ಮಂದಿ ಬಂಜಿ ಪಟ್ಟು ಕೊಟ್ರು. ಹೌದು. ಹೌದಿಲ್ಲ? ಬಂಜ್ ಅನ್ನುವಂತ ಬೈಲವನ್ನ ಬಂಧನ ಮಾಡ ಪರಮಾತ್ಮ ಅಂತ ತಿಳ್ಕೊಂಡು ಪರಮಾತ್ಮನ ಬಳಿ ಹೋಗಿ ಶಿವನಲ್ಲಿ ವರವನ್ನ ಬೇಡ್ಕೊಂಡು ಬಂದಳು. ಹೌದು. ಆ ಶಿವನ ವರವಿನ ಕಂದನೆ ನನ್ನಪ್ಪ ಬೀರಣ್ಣ ದೇವರ ಮಗ ಹುಟ್ಟಿದ. ಹೆಂಗ ಬೀರಣ್ಣ ದೇವರ? ಅದೇ ಮಗನದಿಂದ ಜಗತ್ತು ಬಯಕ ತಾಯಿ ಮತ್ತು ತಂದಿ. ಬೀರಣ್ಣ ದೇವರ ತಾಯಿ ಸೂರಮ್ಮ ದೇವಿ, ತಂದಿ ಬರಮ ದೇವರ. ಹೌದು. ಅದೇ ತಾಯಿ ಸೂರಮ್ಮ ದೇವಿ ಆಗಿರ್ತಕ್ಕಂಥಕ್ಕೆ ಮಗನಿಗೆ ಬೀರಣ್ಣಗ ಜನ್ಮ ನೀಡ್ಯಾಳಕ್ಕರೆ. ಹೌದು. ಆ ಬೀರಣ್ಣದಿಂದನೇ ತಾಯಿ ತಂದಿ ಹೆಸರು ಜಗತ್ತಿನಾಗ ಕೀರ್ತಿ ಬಂದದ, ತಾಯಿ ತಂದಿ ಹೆಸರು ಬಂದದ. ಇದು ಅದರಿಂದ ಮಗನದಿಂದ ಬಂದದ, ಮಗನದಿಂದ. ಹೌದಾ? ಹೌದಿಲ್ಲ? ಅದಕ್ಕಾಗಿ ಜಗತ್ತಿನಾಗ ಮಗ ಅನ್ನುವಂತ ಬಹಳ ಶ್ರೇಷ್ಠ ಅದನ. ನಿಮ್ಮ ತಾಯಿ ಅನ್ನುವಂತ ನಿಮ್ಮ ತಾಯಿ ಬಲ್ಲಿ ಗುಣಗಳು ಎರಡದಾವ. ಕ್ಯಾಟ್ ಹೊಚ್ಚಿಕಟ್ಟು ಗುಣ ಅದಾವ. ನಿಮ್ಮ ತಾಯಿ ಬಲ್ಲಿ ಗುಣಗಳು ಹೇಸದಾವ. ಬಾಳ ಆಯ್ತು. ಅಲ್ಲಿ ಇಲ್ಲಿ ಹೇಳುದು, ಆಕಿದ್ ಹೋಗಿ ಹೇಳುದು. ಹಂಗಲ್ಲ ಸಂಗವ ಮನ್ ಹಿಂಗ್ ಮಾಡಿ ನೋಡು, ಮಗನ ಲಗ್ನ ಮಾಡಿರಪ್ಪ ನೀವೆಲ್ಲ ಅಣ್ಣನ ಬಳಗದವ್ರ ವಿಚಾರ ಮಾಡ್ರಿ. ಮಗನ ಲಗ್ನ ಮಾಡಿರ್ತಾರ ತಾಯಿ ತಂದಿ. ಜೋಡಿಲೆ ಸಸ್ಯ ಜೋಡಿಲೆ ಮಾಡ್ತಾರ. ಏನ ಒಬ್ಬನ ಮಾಡ್ತಾರನು? ಜೋಡಿಲೆ ಮಾಡ್ತಾರಲ್ರಿ. ಜೋಡಿಲೆ ಮಾಡಿರ್ತಾರ. ಹೌದಿಲ್ಲ? ಮಗನ ಲಗ್ನ ಮಾಡಿ ಸೊಸೆಯ ಮನೆಗೆ ಬಂದಳಪ್ಪ ಅಂತಾರ. ಅಂದ್ರ ಹೌದಿಲ್ಲ? ಸೊಸೆಗೆ ಒಂದು ಭಾವದಿಂದ ನೋಡೋದಕ್ಕೆ ಮನೆಯೊಳಗ ತಾಯಿ ಹೆಂಗ ನೋಡಿದ್ರು? ಸ್ವತಃ ತನ್ನ ಹಡೆದಿರ್ತಕ್ಕಂಥ ಮಗಳಿಗೆ ಒಂದು ಭಾವದಿಂದ ನೋಡುದು. ಹೆಂಗವ ಭಾವಗಳು? ಹೆಂಗ ಭಾವಗಳು? ಹೆಂಗ್ರಿಪ್ಪ? ಇದೇ ನಾಗಣಸೂರ ಗ್ರಾಮದಾಗ ಲಕ್ಷ್ಮೀ ದೇವಿ ಜಾತ್ರೆ ನಡೆದಿತ್ತು. ಜಾತ್ರೆಗೆ ಯಾಕಪ್ಪ ಅಂದ್ರ ಮಗಳು ಮನೆಯೊಳಗೆದ್ದಳು. ಮತ್ತ ಅತ್ತೆ ಮನೆ ಸೊಸಿ ಹೆಣ್ಮಗಳು ಆಕೆ, ಮಗನ ಹೆಂಡತಿ ಕೂಡ ಸೊಸಿನೂ ಮನೆಯೊಳಗೆದ್ದಳು. ಮನೆಯಾಗ ಇದ್ರ ಆ ಜಾತ್ರೆ ನಡೆದಂತ ಸಂದರ್ಭ ಒಂದು 5-6 ದಿನ ಜಾತ್ರೆ ನಡೀತಿ. ಸ್ವತಃ ತನ್ನ ಹಡೆದಿರ್ತಕ್ಕಂಥ ಮಗಳ ತಾಯಿ ತಂದೆಗೆ ಊಟಕ್ಕೆ ಕೊಡ್ಲಾಕತ್ತಿಳು. ತಾಯಿಗತ್ತು ನೀಡ್ಲಾಕತ್ತಿಳು. ಊಟಕ್ಕೆ ನೀಡುವ ಸಂದರ್ಭದಾಗ ನೀರಿನ ಗ್ಲಾಸ್ ಮುಂದಿಟ್ಟು ಊಟಕ್ಕೆ ಕೊಡ್ತಿದ್ರು. ಊಟಕ್ಕೆ ಕೊಡೋ ಸಂದರ್ಭದಾಗ ನೀರಿಗೆ ತಾಕಿ ನೀರಿನ ಗ್ಲಾಸ್ ಚೆಲ್ಲಿ ಬಿಡ್ತಿ. ಬಿಡ್ತು. ಅವಾಗ ನೀರಿನ ಗ್ಲಾಸ್ ಉಳ್ಳಿದಾಗ ಆ ತಾಯಿ ಅಂದಳತ್ತೇನಂತೇಳಿ. ಏನಂದಳವ ತಾಯಿ? ಅಯ್ಯ, ನಮ್ಮ ಮನ್ಯಾನ ಮಂದಿಗೆ ಯಾವ ಸಾಮಾನು ಎಲ್ಲಿ ಇಡಬೇಕ ಗೊತ್ತೇ ಆಗೋದಿಲ್ಲ ಅಂತೇಳಿ. ಇದು ಏನು ಮಗಳ ಸೀರೆಗೆ ತಟ್ಟಿ ಬಿದ್ದಾಗ, ನೀರು ಚೆಲ್ಲಿದಾಗ, ಮಗಳ ಕೇಡು ಮಾಡಿದಾಗ. ಹೌದು. ಅದೇ ತನ್ನ ಮಗನ ಹೆಂಡತಿ ಸೊಸಿ ಎಲ್ಲರಿಗೂ ಅಣ್ಣ ತಮ್ಮರಿಗೆ ಆಕೆ ಕೂಡ ಅತ್ತಿ ಭಾವ ಮೈದನ ಗಂಡರಿಗೆ ಊಟ ಕೊಡ್ತಿಳು. ಹೌದು. ಆಕೆ ಒಂದು ನೀರಿನ ಗ್ಲಾಸ್ ಮುಂದಿಟ್ಟನೆ ಊಟ ಕೊಡ್ತಿಳು. ಊಟಕ್ಕೂ ಆಕೆಗೂ ಅಚಾನಕ್ ನೀರಿಗೆ ತಾಕಿ ಗ್ಲಾಸ್ ನೀರೆಲ್ಲ ಚೆಲ್ಲಿ ಬಿಟ್ಟು ನೀರು ಉಳಿತಿ. ಅದೇ ಅತ್ತಿ ಬೈದಳ ತನ್ನ ಸೊಸಿ ನೀರು ಚೆಲ್ಲಿದಾಗ ಏನಂತೇಳಿ ಏನಂದಳು ಸೊಸಿಗೆ? ಅಯ್ಯ, ನಮ್ಮ ಮನ್ಯಾನ ಮಂದಿ ಕಣ್ಣು ನೆತ್ತಿ ಮೇಲೆ ಬಂದವ್. ನೆತ್ತಿ ಮೇಲೆ ಅಂದಳ. ನಮ್ಮ ಮನ್ಯಾಗ ಮಂದಿ ಏನು ಕಬ್ರೇ ಇಲ್ಲ. ನೆತ್ತಿ ಏನಂದಳು? ಸೊಸಿ ನೀರು ಚೆಲ್ಲಿದಾಗ ಏನಂದಳು? ಅಯ್ಯ, ನಮ್ಮ ಮನ್ಯಾನ ಮಂದಿ ಕಣ್ಣು ನೆತ್ತಿ ಮೇಲೆ ಬಂದವ್. ನೆತ್ತಿ ಮೇಲ ಅದೇ ಸ್ವತಃ ತನ್ನ ಹಡದ ಮಗಳು ಚೆಲ್ಲಿದಾಗ ಏನಂದಳು? ನಮ್ಮ ಮನ್ಯಾನ ಮಂದಿಗೆ ಯಾವ ಸಾಮಾನ್ಯ ಇಡ್ಲಾಕ್ ಬರಲ್ಲ, ಎಲ್ಲಿ ಇಡಕ್ ಗೊತ್ತೇ ಆಗೋಲ್ಲ. ನೋಡ್ರಿ, ಹಿಂಗ ಮಾಡ್ತಾ ಇರ್ತೇಳಿ ಒಂದು ಮನೆ ಬಿಟ್ಟು ಒಂದು ಮನೆ ತುರುಕ್ತಾರಿ ಮನ ಒಯ್ದು. ಅದಕ್ಕಾಗಿ ನಿಮ್ಮ ತಾಯಿಗಳ ಬಲ್ಲೆ ಗುಣಗಳು ಎರಡದಾವ. ಅದಕ್ಕಾಗಿ ತಾಯಿ ಪಾಟಿ ಅನ್ನ ಹಿಡ್ದಾನಪ್ಪ ಅಂದ್ರ ತಾಯಿಗಳಲ್ಲಿ ಎಷ್ಟು ಪ್ರಕಾರಗಳದಾವ, ಆ ತಾಯಿಗಳ ಎಷ್ಟು ಜನಗಳದಾರ, ಅದರಾಗ ನೀ ಯಾವ ತಾಯಿನ ಹಿಡಿದು ಬೆಳೆಸ್ತೀಯನ್ನ. ಹೌದಿಲ್ಲ? ಯಾವ ತಾಯಿನ, ಯಾಕಂದ್ರೆ ಮಲತಾಯಿ ಅದಳ, ಚಿಗವದಳ, ಅಕ್ಕಿ ದೊಡ್ಡವದಳ. ಹೌದಿಲ್ಲ? ಮತ್ತ ಹಡದಿರ್ತಕ್ಕಂಥ ತಾಯಿ ಅದಲ್ಲ. ಹಿಂಗ ತಾಯಿಗಳಲ್ಲಿ ಬಹಳ ಪ್ರಕಾರಗಳದಾವ. ನೀ ಯಾವ ತಾಯಿನ ಹಿಡಿದು ಬೆಳೆಸ್ತಿ, ಒಂದು ತಾಯಿನ ಹಿಡಿದು ಬೆಳೆಸ್ಬೇಕು. ಒಂದು ತಾಯಿನ. ಹೌದಿಲ್ಲ? ಅದಕ್ಕ ನಿಮ್ಮ ತಾಯಿಗಳ ಬಲ್ಲಿ ಗುಣಗಳು ಹೇಸದಾವು ಅನ್ನುವಂತ ಮಾತನ್ನ ಹೇಳಿ ಕೌರವರೊಳಗ 101 ಮಂದಿ, ಪಂಚ ಪಾಂಡವರೊಳಗ 5 ಜನ ಇದ್ರು. 5 ಜನ ಪಂಚ ಪಾಂಡವರು ತಾಯಿ ಕುಂತಿದೇವಿ. ಕುಂತಿದೇವಿ ಆಗಿರ್ತಕ್ಕಂಥ ಕರ್ಣಗ ಜನ್ಮ ನೀಡಿದಂತ ಸಂದರ್ಭದಾಗ ತಾ ಹಡೆದಿರ್ತಕ್ಕಂಥ ಮಗನನ್ನೇ ಏನ್ ಮಾಡ್ಲು? ಹೊಳೆಯೊಳಗ ಬಿಟ್ಲು. ಕೃಷ್ಣ ಹೊಳೆಯೊಳಗ ಬಿಟ್ಲು ನಿಮ್ಮವ್ವ. ನೋಡ್ರಿ, ತಾಯಿ ಗುಣ ಚಲೋ ಐತ್ರಿ. ಹಡದ ಮಗನ ಹೊಳಿ ಕಾಣಿಸೋದು. ಹಡದ ಮಗನ ಹೊಳಿ ಬಿಟ್ಲು ನೋಡ್ರಿಪ್ಪ. ಹೌದಿಲ್ಲ? ಅಷ್ಟು ಸಾಕ ಸಲುವಕ್ಕ ಜಾಕಿ ಜತನ ಮಾಡಕ ತಾಕತ್ತಿರ್ಲಿಕ್ಕಂದ್ರ ಮಗನ ಯಾಕೆ ಹಿಡಿದ? ಯಾಕೆ ಹಿಡಿಬೇಕಾಗಿತ್ತು ನಿಮ್ಮವ್ವ? ಅದೇ ಕರ್ಣ ಪಾಂಡವರು ಪಕ್ಷಪಾತ ಬಿಟ್ಟು 101 ಕೌರವರು ಪಕ್ಷಪಾತ ವಹಿಸಿದಂತ ಸಂದರ್ಭದಾಗ ಪಾಂಡವರಿಗೆ ಮರಣಕ್ಕತ್ತೆ ತಿಳ್ಕೊಂಡು ಅದೇ ತಾಯಿ ಕುಂತಿದೇವಿ ಏನ್ ಮಾಡ್ಲ? ಮಗ ಕರ್ಣನ ಬದಿ ಹೋಗಿ ಕಾಲು ಬೀಳಾಕತ್ತನ ಮಗನ. ಹೌದು.
ನಿನ್ನ ಹಡ್ದಿರ್ತಕ್ಕಂಥ ತಾಯಿ ನಾನೇ ಇದೀನಿ ಹಿಂಗ ನಿನ್ನ ಹೊಳಿಯೊಳಗೆ ಬಿಟ್ಟಿದ್ಯಾ ಬಿಟ್ಟಿದ್ದೆ ನಿಮ್ಮ ಅನ್ನಗಳ ಜೀವ ಹೊಡಿಬೇಡು ನಿಮ್ಮ ಅನ್ನಗಳ ಜೀವ ಕಾಪಾಡತ್ತೇಳಿ ಅದೇ ತಾಯಿ ಹೇಳಿದ್ರು ನಿಮ್ಮ ತಾಯಿ ಬಳಿ ಇಂಥವ್ ಯಾಕೆ ಹೊಲಸ ಕೂತಂತ್ರ ಗುಣಗಳು ಯಾಕದ ನಿಮ್ಮ ತಾಯಿ ಬರೀ ಮಣ್ಣು ತಿನ್ನು ಚಟಗಳು ಅಲ್ಲ ಹಡ್ದಿರ್ತಕ್ಕಂಥ ಮಕ್ಕಳನ್ನ ನಾವು ಹೊರಗೆ ಬಿಡೋದು ಬಿಡ್ತೀರಿಪ್ಪ ಅಂದ್ರ ನಿಮ್ಮ ತಾಯಿ ಗುಣಗಳು ಎಟ್ಟ ಹೇಸದವತ್ತ ಹೌದಿಲ್ಲ ಈಗ ಎಲ್ಲಾ ವಾಟ್ಸಪ್ ಫೇಸ್ಬುಕ್ ದಾಗ ನೋಡ್ತೀರಿ ಹಡ್ದಿರ್ತಕ್ಕಂಥ ಕೂಸುಗಳು ಎಲ್ಲೋ ಬೀದಿಗಳು ಬಿಟ್ಟು ಬಿಸಾಡಿ ಚೆಲ್ಲಿ ಹೋಗಿರ್ತಾರ ಎಲ್ಲೇ ರೋಡ್ ದಂಡಿ ಹೋಗಿದ್ದಾರ ಆಕಿಗೆ ತಾಯಿ ಅನ್ನಬೇಕೋ ಏನು ನಾಯಿ ಅನ್ನಬೇಕೋ ಏನಬೇಕು ಹಾ ಅದಕ್ಕಾಗಿ ನಿಮ್ಮನ್ನ ಮಗನ ಸಾಕುವಂತ ತಾಕತ್ತಿದ್ರಂದ್ರ ಜನ್ಮ ನೀಡ್ರಿ ಅವ್ರಿಗೆ ಇಲ್ಲಿಕಾರ ಸುಮ್ಮ ಹಂಗೆ ಇರ್ರಿವ ಸೋಮ ಹಂಗೆ ಇದ್ ಬೇಡ್ರಿ ಹಾ ಹೌದಿಲ್ಲ ಅದಕ್ಕ ಯಾವ ತಾಯಿನ ಹಿಡಿದು ಬೆಳೆಸ್ತೀರಿ ಮುಂದಿನ ಸಂದಿಗೆ ಬೆಳೆಸ್ರಿ ಇನ್ನು ವಿಷಯ ರಂಗೇರಿಯದ ಬಂಧುಗಳೇ ಸುಮ್ಮ ಕುಂದ್ರಿ ನೀವು ಒಟ್ಟ ಇನ್ನ ಸುಮ್ಮ ಕೊಡ್ರಿ ಕೆಬ್ಬಣ ಕಾಯ್ದೆ ಹಂಗ ಬೇಕಾದ್ರೆ ಕರ್ತವ್ಯ ನಿಮ್ಮದು ಬೆಂಕಿ ಏಯ್ ಇದನ್ನ ಕೇಳ ಈ ಅಣ್ಣನ ದಂಡಿಗೆ ಹೆಚ್ಚು ಕರ್ತವ್ಯ ನಂದು ಹಿಂಗಂದ್ರೆ ಹೌದು ನಾ ಬ್ಯಾರೆ ತರ್ತ ಮಾಡಿದ್ನ ಹಿಂಗಂದಿ ಇರ್ಲಿ ಹೌದಾ? ಅದಕ್ಕ ಬಾಳೆಹಣ್ಣು ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದು. ಇವು ಯಾವಾಗ ತೂರ್ತಾನ ಹೇಳಕ್ ಅಣ್ಣನ ಪಾರ್ಟಿ ಹಾಕಂಡ್ ಹೇಳಕ್ ಬರಲ್ರಿ ಇಲ್ಲ ನಿಮ್ನ ಹಂಪ್ ಹರಿಬೇಕಲ್ಲ ನಮ್ಮ ಮನೆಯದು ಹಾ ನಿಮ್ನ ಹಂಪರ್ದು ಮಾತಾಡಂತ ಅವ್ರು ಒಂದಾಗಿರೋದು ಇರ್ಲಿ ಅದಕ್ಕಾಗಿ ಅಂದ್ರ ನಿನ್ನ ವಿಚಾರ ಏನ ಹೌದು ಈ ಕಡೆ ಅಕ್ಕನ ಕಡೆ ಹುಡುಗಿ ಹೋಗಿರಬಾರದು ಆ ಕಡೆ ಅಣ್ಣನ ಕಡೆ ಆಸ್ತಿ ಹೋಗಿರಬಾರ್ದ್ರಿ ಇವಂದ್ರಿ ಹೌದು ನಿನ್ನ ಮಗಳು ಬೇಕಲ್ಲ ಮತ್ ನನಗ ಹೌದಿಲ್ಲ ಹೌದು. ಇರ್ಲಿ ಬಾಳೆಹಣ್ಣು ಮಾತಾಡುವಂತ ಅವಶ್ಯಕತೆ ಇಲ್ಲ ದೈವದವರು ಬಹಳ ಮಾತಾಡಬೇಡತ್ತೇಳಿ ಅಂದಾರ ಹೌದು. ನಾಲ್ಕೇ ನುಡಿ ಚಾಲ ಹಾಡಿ ಅನ್ನಗೆ ಪಾಳೆ ಕೊಡುನು ಮುಂದಿನ ಸಂದಿಗೆ ಅನ್ನ ಏನು ಮಾತಾಡ್ತಾನ ಹೌದು. ಮತ್ತ ಮಾತಾಡ್ಲಿ ಸಂದಿಗೆ ಹೊಸ ಚಾಲ ಹಾಡೋನು ಮುಂದಿನ ಸಂದಿಗೆ ಹೊಸ ಚಾಲ ಇನ್ನು ಹೊಸವೇ ಹೌದಿಲ್ಲ ಅಗದಿ ಅದಕ್ಕಾಗಿ ನಾಲ್ಕು ನುಡಿ ಚಾಲ ಕೇಳು ಈಗ ಪೈಲಾ ಸ್ತೋತ್ರ ಐತಿ ಸ್ತೋತ್ರ ಚಾಲ ಮಾಡೋಣ ಹಿಂದಿನ ಜಾನಪದ ಗಿಚ್ಚಿಗಿಲಿಗಿಲಿ ಏ ಹಾ ಪಟ್ಟಿ ಅಂಗಡಿ ಪಾರ್ನ ಬರ್ತದ ತಂದೇವ್ರಿ ಬರೋ ಮುಂದೆ ನೀವು